ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇಂದಿನ ಭಾಗದಲ್ಲಿ 25 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದ್ದು ರಾಜಸ್ಥಾನ್. ಭಾರತದಲ್ಲಿ ಮೊದಲ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಆರಂಭವಾದದ್ದು ಮದ್ರಾಸ್. ಪಂಚಾಯತ್ ಚುನಾವಣೆ ನಡೆಸುವುದನ್ನು ನಿರ್ಧರಿಸುವವರು ರಾಜ್ಯ ಚುನಾವಣಾ ಆಯೋಗ. ಅಶೋಕ್ ಮೆಹ್ತಾ ಸಮಿತಿ ನೇಮಿಸಲ್ಪಟ್ಟದ್ದು 1977ರಲ್ಲಿ. ಭಾರತ ಸಂವಿಧಾನದಲ್ಲಿರುವ ತುರ್ತು ಪರಿಸ್ಥಿತಿಗಳ ಬಗೆಗಳು 3. ಭಾರತದಲ್ಲಿ ಮತದಾನ ಮಾಡಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? 18 ವರ್ಷ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುವವರು ರಾಷ್ಟ್ರಪತಿ. ಈ ವಿಷಯಕ್ಕೆ ದಿನೇಶ್ ಗೋಸ್ವಾಮಿ ಸಮಿತಿ ಸಂಬಂಧಿಸಿದೆ. ಚುನಾವಣಾ ಸುಧಾರಣೆಗಳು. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವವರು ಚುನಾವಣಾ ಆಯೋಗ. ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿವಾದಗಳನ್ನು ಇವರಿಗೆ ಸಲ್ಲಿಸಲಾಗುತ್ತದೆ ಸುಪ್ರೀಂ ಕೋರ್ಟ್. ಭಾರತದಲ್ಲಿ ನಡೆಯುವ ಚುನಾವಣೆಗಳ ಎಲ್ಲ ಜವಾಬ್ದಾರಿಗಳು ಇವರದು. ಮುಖ್ಯ ಚುನಾವಣಾ ಆಯುಕ್ತರು. ಸ್ವತಂತ್ರ ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದ ಇಸವಿ 1952. ಕಾಂಗ್ರೆಸ್ಸಿನ ಪ್ರಥಮ ಭಾರತೀಯ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಸರೋಜಿನಿ ನಾಯ್ಡು. ರಾಷ್ಟ್ರೀಯ ನವನಿರ್ಮಾಣ ವೇದಿಕೆಯನ್ನು ಪ್ರಾರಂಭಿಸಿದ ನಾಯಕರು ರಾಮಕೃಷ್ಣ ಹೆಗಡೆ. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯಿದೆ 1935. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದ ಕರ್ನಾಟಕದ ಗಣ್ಯರು ಬಿ.ಡಿ. ಜತ್ತಿ. ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದವರು ಮುಜಾಫರ್ ಅಹ್ಮದ್. ಯುದ್ಧ ಅಥವಾ ಶಾಂತಿಯ ಆದೇಶವನ್ನು ಕಾನೂನು ರೀತಿಯಲ್ಲಿ ಹೊರಡಿಸುವವರು ರಾಷ್ಟ್ರಪತಿ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತದ ಸಂವಿಧಾನವು ಕಾರ್ಯಾಚರಣೆಗೆ ಬಂದ ದಿನಾಂಕ ಜನವರಿ 26, 1950. ಭಾರತದ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದ ದಿನಾಂಕ ಡಿಸೆಂಬರ್ 9, 1946. ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್
ಸಿ ರಾಜಗೋಪಾಲಾಚಾರಿ. ಭಾರತ ಸಂವಿಧಾನವು ಈ ಸಂವಿಧಾನದಿಂದ ಸಂಯುಕ್ತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಕೆನಡಾ. ರಾಷ್ಟ್ರಧ್ವಜವನ್ನು ಅಂಗೀಕರಿಸಲಾಗಿದ್ದು ಜುಲೈ 22, 1947. ಥ್ಯಾಂಕ್ಸ್ ಫಾರ್ ವಾಚಿಂಗ್.